ವೈದ್ಯರಿಲ್ಲದೆ ಖಾಲಿ ಆರೋಗ್ಯ ಕೇಂದ್ರ. ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ದಿಢೀರ್ ಭೇಟಿ. ಸುಲೇಪೇಟ್ ಆರೋಗ್ಯ ಕೇಂದ್ರದ ಅವ್ಯವಸ್ಥೆ ಕಂಡು ಅಧಿಕಾರಿಗಳ ವಿರುದ್ಧ ಅಸಮಾಧಾನ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದಲ್ಲಿರುವ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕಲಬುರಗಿ ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯಲ್ಲಿರುವ ಕುಂದುಕೊರತೆಗಳು ಹಾಗೂ ಸಾರ್ವಜನಿಕರು ಎದುರಿಸುತ್ತಿರುವ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಕ್ಷೇತ್ರಕ್ಕೆ ಒಳಪಟ್ಟಿದ್ದರೂ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸಮರ್ಪಕ ವೈದ್ಯರ ಕೊರತೆ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಆರೋಗ್ಯ ಕೇಂದ್ರದಲ್ಲಿ ಅಗತ್ಯ ವೈದ್ಯರು ಹಾಗೂ ಸಿಬ್ಬಂದಿಯನ್ನ ನೇಮಕ ಮಾಡಬೇಕು. ಸಾರ್ವಜನಿಕರಿಗೆ ಸಮರ್ಪಕ ಆರೋಗ್ಯ ಸೇವೆ ದೊರೆಯುವಂತೆ ಸಂಬಂಧಪಟ್ಟ ಸಚಿವರು ಹಾಗೂ ಅಧಿಕಾರಿಗಳು ತಕ್ಷಣ ಗಮನ ಹರಿಸಬೇಕು ಎಂದು ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಒತ್ತಾಯಿಸಿದರು. ಆಸ್ಪತ್ರೆಯಲ್ಲಿ ಹಲವು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಸಾರ್ವಜನಿಕರು ಮಾಜಿ ಸಂಸದರ ಗಮನಕ್ಕೆ ತಂದರೂ ವೈದ್ಯರ ಕೊಠಡಿಗಳು ಖಾಲಿಯಾಗಿದ್ದು ಚುಚ್ಚುಮದ್ದು ನೀಡುವ ಕೊಠಡಿಯಲ್ಲಿ ಅಗತ್ಯ ಔಷಧಿಗಳ ಕೊರತೆ ಇದೆ. ಹೆರಿಗೆ ಕೊಠಡಿಯಲ್ಲಿ ಅಗತ್ಯ ಸಲಕರಣೆಗಳಿಲ್ಲ. ಸುಮಾರು 2 ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಕಟ್ಟಡದಲ್ಲಿಯೇ ಮಳೆ ಬಂದಾಗ ನೀರು ಸೋರಿಕೆಯಾಗುತ್ತಿದೆ ಎಂದು ಸಾರ್ವಜನಿಕರು ದೂರಿದರು. ಆರೋಗ್ಯ ಕೇಂದ್ರಕ್ಕೆ ರೋಗಿಗಳು ಬಂದಾಗ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡದೆ ಬೇರೆಡೆಗೆ ಕಳುಹಿಸಲಾಗುತ್ತಿದೆ. ಕನಿಷ್ಠ ಪ್ರಥಮ ಚಿಕಿತ್ಸೆಯೂ ಸಮರ್ಪಕವಾಗಿ ದೊರೆಯುತ್ತಿಲ್ಲ ಎಂದು ಸಾರ್ವಜನಿಕರು ಅಳಲು ತೋಡಿಕೊಂಡರು. ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದ ಡಾಕ್ಟರ್ ಉಮೇಶ್ ಜಾಧವ್ ಆರೋಗ್ಯ ಕೇಂದ್ರದ ಅವ್ಯವಸ್ಥೆ ಹಾಗೂ ವೈದ್ಯರ ಕೊರತೆ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. ಸಾರ್ವಜನಿಕರಿಗೆ ಮೂಲಭೂತ ಆರೋಗ್ಯ ಸೇವೆ ದೊರೆಯಬೇಕು. ವೈದ್ಯರು ಹಾಗೂ ಅಗತ್ಯ ಸಿಬ್ಬಂದಿಯನ್ನು ನೇಮಕ ಮಾಡಿ ಆರೋಗ್ಯ ಕೇಂದ್ರವನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು. ಈ ವಿಚಾರದಲ್ಲಿ ಸರ್ಕಾರ ಮಲ್ತಾಯಿ ಧೋರಣೆ ತೋರಬಾರದು ಎಂದು ಒತ್ತಾಯಿಸಿದರು. ಆರೋಗ್ಯ ಕೇಂದ್ರದ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸಿ ಗ್ರಾಮೀಣ ಭಾಗದ ಬಡವರು ಹಾಗೂ ಸಾಮಾನ್ಯ ಜನರಿಗೆ ಸ್ಥಳೀಯವಾಗಿ ಉತ್ತಮ ಚಿಕಿತ್ಸೆ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಹೇಳಿದರು. ಇದು ವಿಶೇಷವಾಗಿ ಸುಲಿಪೇಟೆ ಅನ್ನೋದಂದ್ರೆ ಇಲ್ಲಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿ ಎಲ್ಲ ವ್ಯವಸ್ಥೆ ಸರಿ ಇರಬೇಕು. ಯಾಕೆಂದ್ರೆ ಇದು ಒಂದು ಎಲ್ಲರಿಗೆ ಒಂದು ಸಂದೇಶ ಹೋಗುವಂಥ ಸ್ಥಳ. ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಇದರ ಕಾಂಪ್ರಮೈಸ್ ಮಾಡಬೇಡ್ರಿ. ಈಗ ನಾವು ಹೆಲ್ತ್ ಮಿನಿಸ್ಟರ್ ಡ್ಯೂಟಿಗೆ ಹಾಜರವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಮರ್ಜೆನ್ಸಿ ವಿದಿನ್ 15 ಮಿನಿಟ್ಸಲ್ಲಿ ಆಂಬುಲೆನ್ಸ್ ಹೋಗ್ಬೇಕಂತ ಹೇಳಿ ಡೈರೆಕ್ಷನ್ ಕೊಟ್ಟರೆ ಎಲ್ಲಿಂದ ಫೋನ್ ಮಾಡೋದು ರದ್ದು ತಾಸು. ಆದರೂ ಕೂಡ ಒಂದು 15 ದಿವಸದಿಂದ ಇಲ್ಲಿ ಆಕ್ಸಿಡೆಂಟ್ ಆಯಿತು. 10 ದಿವಸದಿಂದ ನಮ್ಮ ಚಿಂಚೋಳಿ ಫತೇಪುರ ಹತ್ರ ಇಬ್ಬರು ಯೂತ್ಸ್ ಸ್ಪಾಟ್ ಡೆತ್ ಆಯಿತು. ಅಲ್ಲಿಂದ ಫೋನ್ ಮಾಡಿದವರು 1 ತಾಸಿನ ಆಂಬುಲೆನ್ಸ್ ಬರ್ತದೆ, 1 ಅವರ್ವರೆಗೆ ಬರ್ತದೆ. ಇನ್ನು ಅವನು ಆಕ್ಸಿಡೆಂಟ್ ಆಮೇಲೆ 1-2 ತಾಸು ಆದ್ಮೇಲೆ ಪೇಷಂಟ್ ತೀರೋದ್ರು. ಇಂಥ ಪರಿಸ್ಥಿತಿ ಭಾಳ ಆಗ್ಲಿಕ್ಕತ್ತದ. ಇದಕ್ಕೆ ರಾಜಕೀಯ ಮಾಡಲಾರ್ದೆ, ನಾನು ರಾಜಕೀಯ ಮಾಡಲ್ಲ. ನಾನು ಒಬ್ಬ ಡಾಕ್ಟರ್ ಆಗಿದ್ದೇನೆ. ನಾನು ಈ ಸುಲೇಪೇಟ್ ಭಾಳ ಒಳ್ಳೆ ಇಲ್ಲಿ ಕನೆಕ್ಟಿವಿಟಿ ಅದ. ಇಲ್ಲಿ ನಮ್ಮ MP ಲ್ಯಾಂಡ್ನಾಗೂ 60 ಲಕ್ಷದ ಆಂಬುಲೆನ್ಸ್ ವಿತ್ ICU ನಾನು ಆಂಬುಲೆನ್ಸ್ ಕೊಟ್ಟಿದ್ದೆ. ಅದು ನಾ ಇದ್ದಾಗೆ ಇಬ್ಬರು ಮೋಡಿಗೆ ಇಲ್ಲಿಂದ ಬೆಂಗಳೂರು ನಿಮ್ಯಾನ್ಸ್ಗೋಗಿ ನಾವು ಬದುಕಿಸಿವಿ. ಇದು ಒಳ್ಳೇದು ಕೆಲಸ ಆಗಲಿ ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮತ್ತು ಸ್ವಲ್ಪ ದವಾಖಾನೆ ಕಡೆ ಲಕ್ಷ ಕೊಡ್ರಿ ಅಂತೇಳಿ ಒತ್ತಾಯ. ಈಗಾಗಲೇ ಇಲ್ಲಿ ಭಾಳ ಹಿಂದೆನೇ ಈ ಪ್ರೈಮರಿ ಹೆಲ್ತ್ ಸೆಂಟರನ್ನು ಅಪ್ಗ್ರೇಡ್ ಮಾಡ್ಯಾರ. ಅಪ್ಗ್ರೇಡ್ ಮಾಡಿದಾಗ ಕೇವಲ ಬಿಲ್ಡಿಂಗ್ ಅಷ್ಟೇ ಕನ್ಸ್ಟ್ರಕ್ಷನ್ ಆಗಿದೆ. ಅದನ್ನು ಬಿಲ್ಡಿಂಗ್ ಏನಪ್ಪ ಅಂದರೆ ಒಳಗೆ ಲೀಕ್ ಆಗಲಿಕ್ಕೆ, ಆದರೆ ಯಾವುದೂ ಸ್ಟಾಫ್ ಸ್ಯಾಂಕ್ಷನ್ ಮಾಡಿಲ್ಲ. ಇದು 371J ಆರ್ಟಿಕಲ್ ಹಿಂದುಳಿದ ಪ್ರದೇಶ. ಇದು ಕಲ್ಯಾಣ ಕರ್ನಾಟಕ 371J ಡೆವಲಪ್ಮೆಂಟ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆದ್ಯತೆ ಕೊಡಬೇಕು. ಇಲ್ಲಿ ಆದಷ್ಟು ಬೇಗ ಇಲ್ಲಿ ಸ್ಟಾಫ್ ಸ್ಯಾಂಕ್ಷನ್ ಮಾಡಬೇಕು. ಫುಲ್ ಫ್ಲೆಜ್ ಸ್ಟಾಫ್ ಇರ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಈ ಅಧಿವೇಶನದಾಗೂ ಇದ್ರ ಬಗ್ಗೆ ವಿಷಯ ಎತ್ತಾರೆ. ನಾವು ಹೆಲ್ತ್ ಮಿನಿಸ್ಟರ್ ಡ್ಯೂಟಿಗೆ ಹಾಜರು ಆ್ಯಸ್ ವೆಲ್ ಆಸ್ ಇಲ್ಲಿ ಸ್ಥಳೀಯ ಶಾಸಕರು ಮತ್ತು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ಗೆ ನಾವು ಒತ್ತಾಯ ಮಾಡ್ತೀವಿ. ಇಲ್ಲಿ ಆದಷ್ಟು ಬೇಗ ಇದನ್ನು ಅಪ್ಗ್ರೇಡ್ ಮಾಡಿ ಜನರಿಗೆ ಉಪಯೋಗ ಆಗಲಿ ಅಂತೇಳಿ ನಾವು. ಸರ್, ಇದೇನೈತ್ರಿ, ಈಗ ಸುಲಪೇಟಲ್ಲಿ ಶುಕ್ರವಾರ ದಿನ ಪ್ರತಿಭಟನೆ ಆಯ್ತು ಸರ್, ಯಾವುದೋ ಬೆಳೆ ವಿಮೆ ಜಮಾ ಆಗಿಲ್ಲ ಅಂತ. ಅದಕ್ಕೆ ತಾವು ಸರ್ಕಾರಕ್ಕೆ ಏನು ಹೇಳ್ತೀರಿ ಸರ್? ಪ್ರತಿಭಟನೆ ಮಾಡಿದ, ಯಾಕೆಂದರೆ ರೈತರಿಗೆ ಭಾಳ ಸಂಕಷ್ಟದಲ್ಲಿದೆ. ನಮ್ಮ ಭಾಗದ ರೈತರು ಯೂಶ್ವಲಿ ಪ್ರತಿಭಟನೆ ಮಾಡಲ್ಲ. ಯಾಕೆಂದ್ರೆ ನಾನು ಇಲ್ಲಿ MLA ಇದ್ದಾಗ ಅಡ್ವಾನ್ಸೇ ನಾವು ಬರಗಾಲ ಘೋಷಣೆ ಮಾಡಿಸೋಣ. ಒಂದು ಸ್ವಲ್ಪ ದಿವಸ ಹಿಂದೆ ಒಬ್ಬ ನಮ್ಮ ಈ ಭಾಗದವ್ರ ಲೀಡರು ಅವ್ರ ಫ್ರೆಂಡಿಗೆ ಇಲ್ಲಿ ಕರ್ಕೊಂಡ್ಬಂದಿದ್ದು ರಾತ್ರಿ
ಅವ್ರಿಗೆ ಚೆಸ್ಟ್ ಪೇನ್ ಆಗಿತ್ತು. ಇಲ್ಲಿ ಸುಲೇಪೇಟ್ ಪಿ ಎಚ್ ಸಿಗೆ ಕರ್ಕೊಂಡು ಬಂದಿದ್ದೆ. ಇಲ್ಲಿ ಬಂದಾಗ ಡಾಕ್ಟರ್ ನೋಡಿ, ಇಲ್ಲಿ ನಮ್ಮಲ್ಲಿ ಡಾಕ್ಟರ್ ಯಾರು ಸ್ಟಾಫ್ ಯಾರು ಗೊತ್ತಿಲ್ಲ ನೋಡಿ ಕೈ ಹಿಡಿದು ಸಿಸ್ಟ್ರು ಕೈ ಹಿಡಿದು ಇವ ಭಾಳ ಸೀರಿಯಸ್ ಅನ್ನ, ನಮ್ಮಲ್ಲಿ ಆಕ್ಸಿಜನ್ ಇಲ್ಲ, ನೀವು ಚಿಂಚೋಳಿಗೆ ಹೋಗ್ರಿ ಅಂತಂದರು. ಇಲ್ಲಿ ಚಿಂಚೋಳಿಗೆ ಹೋಗ್ಲಿಕ್ಕೆ 15-20 ನಿಮಿಷ. ಚಿಂಚೋಳಿಗೆ ಹೋಗುತ್ತಾನೆ ಆ ಪೇಷಂಟ್ ಸ್ವರ್ಗವಾಸ. ಇದು ಒಂದು ಘಟನೆ. ಭಾಳಷ್ಟು ಕಡೆ ಈಗ ಎಲ್ಲ ಕಡೆ ಡಾಕ್ಟರ್ಗಳು ಸಮಸ್ಯೆ ಅವ. ಇದು ವಿಶೇಷವಾಗಿ ಸುಲಿಪೇಟ್ ಏನಪ್ಪ ಅಂತಂದ್ರೆ ಇಟ್ ಈಸ್ ಭಾಳ ಕನೆಕ್ಟೆಡ್ ಒಂದು ಅಂಶ. 1 ಲಕ್ಷ ಜನಸಂಖ್ಯೆಗೆ ಕನೆಕ್ಟಿಂಗ್ ಪಾಯಿಂಟ್ ಸುಲಿಪೇಟ್. ಹುಬ್ಬಳ್ಳಿ ಹೆಡ್ ಕ್ವಾರ್ಟರ್ಸ್ ಅದ. ಹುಬ್ಬಳ್ಳಿ ಅಲ್ಲದೆ ಇದು ಚಿಂಚೋಳಿ ಹೆಡ್ ಕ್ವಾರ್ಟರ್ಸ್ ಇದ್ದಂಗೆ ಆ ಲೆವೆಲಲ್ಲಿ. ಉದಾಹರಣೆಗೆ ನಮ್ಮದು ಆಧಾರ್ ಕಾರ್ಡ್ ಚಿಂಚೋಳಿ. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.